ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಸೊ ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೆಷನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ಸ್ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಥ 2 ಸೆಷನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಏನು ಓದ್ಕೊಂಡ್ವಿ ಆ ಸೆಷನಲ್ಲಿ ಇಂಟ್ರಡಕ್ಷನ್ ಆಫ್ ಕೆಮಿಕಲ್ ರಿಯಾಕ್ಷನ್, ಅದೇ ರೀತಿ ಕೆಮಿಕಲ್ ಇಕ್ವೇಷನ್ಸ್, ಯಾವ ರೀತಿ ಇಕ್ವೇಷನ್ಸ್ನ ಬರಿತೀವಿ, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ, ಮತ್ತು ಯಾಕೆ ನಾವು ಇಕ್ವೇಷನ್ಸ್ನ ಬ್ಯಾಲೆನ್ಸ್ ಮಾಡಬೇಕು. ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಸೆಷನಲ್ಲಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು, ಹಾಗೆ ಕೆಮಿಕಲ್ ರಿಯಾಕ್ಷನಿನ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಸೊ ಯಾವುದು ಕೆಮಿಕಲ್ ರಿಯಾಕ್ಷನ್ನ ಕ್ಯಾರೆಕ್ಟರಿಸ್ಟಿಕ್ಸ್ 4 ಪಾಯಿಂಟ್ಸ್ಗಳನ್ನು ಓದಿದ್ವಿ ನಾವು. ಹಾಗೆ ಟೈಪ್ಸ್ ಆಫ್ ರಿಯಾಕ್ಷನಲ್ಲಿ ಕಾಂಬಿನೇಷನ್ ಅಥವಾ ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ಮತ್ತು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು, ಸೊ ಅದನ್ನು ಈಕ್ವೇಷನ್ ಮೂಲಕ ನಾವು ಹೇಗೆ ಬರಿಬೋದು, ಹಾಗೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ ಏನು, ಅದೇ ಥರ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ಓದ್ಕೊಂಡಿದ್ವಿ. ಸೊ ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಈ ಪಾಠದ ಕೊನೆಯ ಸೆಷನ್ ಇದು. ಓಕೆ, ಇದು 3rd ಸೆಷನ್, ಫಸ್ಟ್ ಚಾಪ್ಟರ್ನ 3rd ಸೆಷನ್. ಸೊ ಈ ಸೆಷನ್ನಲ್ಲಿ ನಾನು ಈ ಚಾಪ್ಟರ್ನ ಕಂಪ್ಲೀಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸನ್ನು ಕೂಡ ನಿಮಗೆ PDF ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನು ನೋಡಿಕೊಂಡು ಬರ್ಕೊಬೋದು. ಓಕೆ, ವೆಲ್, ಸೊ ಈ ಸೆಷನ್ನಲ್ಲಿ ನಾವೇನು ಓದ್ತೀವಿ, ಸೊ ಉಳಿದ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ಸ್ ಯಾವುದು ಅಂದರೆ ಆಕ್ಸಿಡೇಷನ್ ರಿಯಾಕ್ಷನ್ ಹಾಗೂ ರಿಡಕ್ಷನ್ ರಿಯಾಕ್ಷನ್ನ ಓದ್ತೀವಿ. ಓಕೆ, ಸೊ ಇಲ್ಲಿ ಡೈರೆಕ್ಟಾಗಿ ಕ್ವೆಶನ್ಸ್ ಇರುತ್ತೆ. ವಾಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್ ಆ್ಯಂಡ್ ವಾಟ್ ಈಸ್ ರಿಡಕ್ಷನ್ ರಿಯಾಕ್ಷನ್. ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೇನು, ಎಡಿಷನ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ಎ ಆಕ್ಸಿಡೇಷನ್. ಓಕೆ, ಸೊ ಇಲ್ಲಿ ಯಾವುದು ಎಡಿಷನ್ ಆಗುತ್ತೆ, ಆಕ್ಸಿಜನ್ ಎಡಿಷನ್ ಆಗುತ್ತೆ. ಸೊ ಅಥವಾ ಲಾಸ್ ಆಫ್ ಹೈಡ್ರೋಜನ್. ಓಕೆ, ಸೊ 2 ಡೆಫಿನೇಷನ್ ಬರಿಬೋದು. ಎಡಿಷನ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ಎ ಆಕ್ಸಿಡೇಷನ್ ರಿಯಾಕ್ಷನ್ ಆರ್ ದ ಲಾಸ್ ಆಫ್ ಹೈಡ್ರೋಜನ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ರಿಯಾಕ್ಷನ್. ಹಾಗೆ ರಿಡಕ್ಷನ್ ಅಂದ್ರೇನು, ರಿಡಕ್ಷನ್ ಮೀನ್ಸ್ ರಿಮೂವಲ್ ಆಫ್ ಆಕ್ಸಿಜನ್ ಆರ್ ಎಡಿಷನ್ ಆಫ್ ಹೈಡ್ರೋಜನ್. ಸೊ ದಟ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್ ರಿಯಾಕ್ಷನ್. ಓಕೆ, ಐ ರಿಪೀಟ್ ಒನ್ಸ್ ಅಗೇನ್. ಆಕ್ಸಿಡೇಷನ್ ಅಂದ್ರೇನು, ಎಡಿಷನ್ ಆಫ್ ಆಕ್ಸಿಜನ್. ಸೊ ರಿಡಕ್ಷನ್ ಅಂದ್ರೇನು, ದಟ್ ಈಸ್ ಅ ರಿಮೂವಲ್ ಆಫ್ ಆಕ್ಸಿಜನ್. ಓಕೆ, ಅಂದರೆ ಆರೋ ಮಾರ್ಕ್ ಹೊರಗಡೆ ಹಾಕಿದ್ದೀನಿ, ಅಂದರೆ ಆಕ್ಸಿಜನ್ ಹೊರಗಡೆ ಬರ್ತಾ ಇದೆ ಅಂತ. ಸೊ ಆಕ್ಸಿಡೇಷನ್ಲಿ ಆರೋ ಮಾರ್ಕ್ ಒಳಗಡೆ ತೋರಿಸ್ತಿದ್ದೀನಿ, ದಟ್ ಈಸ್ ಆಕ್ಸಿಜನ್. ಸೊ ಒಳಗಡೆ ಬರ್ತಿದೆ, ದಟ್ ಮೀನ್ಸ್ ಎಡಿಷನ್ ಆಗ್ತಾ ಇದೆ ಅಂತ. ವೆಲ್, ಸೊ ಒಂದು ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ವೆನ್ ಕಾಪರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಈಸ್ ರೈಸ್ ಟು ಕಾಪರ್ ಆಕ್ಸೈಡ್ ಅಲ್ವಾ. ಸೊ ಇಲ್ಲಿ ಏನಾಯಿತು, ಎಡಿಷನ್ ಆಯಿತು. ಯಾವುದು ಎಡಿಷನ್ ಆಯಿತು, ಆಕ್ಸಿಜನ್ ಎಡಿಷನ್ ಆಯಿತು. ಸೊ ಹಾಗಾಗಿ ಅದು ಕಾಪರ್ ಆಕ್ಸೈಡ್ ಆಯ್ತಲ್ವ, ಅಥವಾ ಕ್ಯುಪ್ರಸ್ ಆಕ್ಸೈಡ್ ಆಯಿತು. ಸೊ ಈಗ ಇದನ್ನು ರಿಮೂವ್ ಮಾಡೋದಕ್ಕೆ ಯಾವ ಗ್ಯಾಸನ್ನು ಯೂಸ್ ಮಾಡ್ತೀವಿ ನಾವು, ಹೈಡ್ರೋಜನ್ ಗ್ಯಾಸನ್ನು ಯೂಸ್ ಮಾಡಿ ಸೊ ಈ ಒಂದು ಕಾಪರ್ ಮೇಲೆ ಇರುವಂತಹ ಆಕ್ಸಿಜನ್ ಲೇಯರ್ನ ನಾವು ರಿಮೂವ್ ಮಾಡ್ತೀವಿ. ಓಕೆ, ಬೈ ಪಾಸಿಂಗ್ ದ ಹೈಡ್ರೋಜನ್ ಗ್ಯಾಸ್. ಸೊ ಈಗ ಏನಾಗುತ್ತೆ ಇದು, ಓಕೆ, Cu ಪ್ಲಸ್ H2O ಅಂದರೆ ನೋಡಿ. ಸೊ ಈ ಒಂದು ರಿಯಾಕ್ಷನ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕಾಪರ್ ಆಕ್ಸೈಡ್ ಇದ್ದಿದ್ದು ಏನಾಯಿತು, ಕಾಪರ್ ಆಯಿತು. ಸೊ ಹೈಡ್ರೋಜನ್ ಇದ್ದಿದ್ದು ಏನಾಯಿತು, ವಾಟರ್ ಆಯಿತು. ಅಂದರೆ ಇಲ್ಲಿ ಕಾಪರ್ ಆಕ್ಸೈಡ್ ತನ್ನ ಹತ್ರ ಇರೋ ಆಕ್ಸಿಜನ್ನ ಬಿಟ್ಕೊಡುತ್ತು. ಸೊ ಅಂದರೆ ಇದು ಯಾವ ರಿಯಾಕ್ಷನ್, ಇದು ರಿಡಕ್ಷನ್ ಅಲ್ವಾ, ರಿಡಕ್ಷನ್. ಸೊ ಇಲ್ಲಿ ಹೈಡ್ರೋಜನ್ ಇದ್ರ ಜೊತೆ ಆಕ್ಸಿಜನ್ ಇರಲಿಲ್ಲ. ಸೊ ಬಟ್ ಇಲ್ಲಿ ಪ್ರಾಡಕ್ಟಲ್ಲಿ ನಿಮಗೆ ಆಕ್ಸಿಜನ್ ಎಡಿಷನ್ ಆಗಿದೆ. ಸೊ ಹಾಗಾಗಿ ಇದು ಯಾವ ರಿಯಾಕ್ಷನ್ನು, ಆಕ್ಸಿಡೇಷನ್. ಸೊ ಒಂದೇ ರಿಯಾಕ್ಷನಲ್ಲಿ ಸೊ ವಿ ಕ್ಯಾನ್ ಸಿ ಬೋತ್ ದ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ರಿಯಾಕ್ಷನ್ ಇದೆ. ಸೊ ಇದನ್ನು ಏನಂತ ಕರಿತೀವಿ ನಾವು, ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ರೆಡಾಕ್ಸ್ ರಿಯಾಕ್ಷನ್ ಅಂದರೆ ದ ಸೇಮ್, ಒಂದೇ ಈಕ್ವೇಷನಲ್ಲಿ, ಒಂದೇ ರಿಯಾಕ್ಷನಲ್ಲಿ ವಿ ಕ್ಯಾನ್ ಸಿ ಬೋತ್ ರಿಡಕ್ಷನ್ ರಿಯಾಕ್ಷನ್ ಆಸ್ ವೆಲ್ ಆಸ್ ಎ ಆಕ್ಸಿಡೇಷನ್ ರಿಯಾಕ್ಷನ್. ಸೊ ರಿಡಕ್ಷನ್ ಅಂದರೆ ಇಲ್ಲಿ ಸೊ ಕಾಪರ್ ಆಕ್ಸೈಡ್ ರೆಡ್ಯೂಸ್ ಆಯಿತು, ಆಕ್ಸಿಜನ್ ರೆಡ್ಯೂಸ್ ಆಗಿ ಕಾಪರ್ ಆಯಿತು. ಸೊ ಹೈಡ್ರೋಜನ್ ಆಕ್ಸಿಜನ್ನ ತಗೊಂಡು ಏನಾಯಿತು, ಅದು ವಾಟರ್ ಆಯಿತು. ಆ್ಯಂಡ್ ಸಚ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಎ ರೆಡಾಕ್ಸ್ ರಿಯಾಕ್ಷನ್. ಓಕೆ, ಐ ವಿಲ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಸೊ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ದಟ್ ಈಸ್ ZnO ಪ್ಲಸ್ C ಗಿವ್ ರೈಸ್ ಟು Zn ಪ್ಲಸ್ CO. ಓಕೆ, ಸೊ ಇಲ್ಲಿ ನೋಡಿ, ಜಿಂಕ್ ಆಕ್ಸೈಡ್.
ಸೊ ಕಾರ್ಬನ್ ಜೊತೆ ರಿಯಾಕ್ಷನ್ ಆಗಿದೆ, ಇಟ್ ಗಿವ್ಸ್ ಅ ಜಿಂಕ್ ಮತ್ತು ಕಾರ್ಬನ್ ಮೊನಾಕ್ಸೈಡ್. ಸೊ ಇಲ್ಲಿ ನೋಡಿ ZnO ಇದ್ದಿದ್ದು Zn ಆಯಿತು, ಅಂದರೆ ಆಕ್ಸಿಜನ್ ಹೋಯಿತು. ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ ಆಕ್ಸಿಜನ್ ಇದೆ, ಪ್ರಾಡಕ್ಟ್ ಸೈಡಲ್ಲಿ ಆಕ್ಸಿಜನ್ ಇಲ್ಲ, ಅಂದರೆ ತನ್ನ ಹತ್ರ ಇರೋ ಆಕ್ಸಿಜನ್ ಅದು ಕಳ್ಕೊಂಡು. ಸೊ ಯಾವ ರಿಯಾಕ್ಷನ್ ಅದು? ರೆಡಾಕ್ಸ್ ರಿಯಾಕ್ಷನ್, ಅಂದರೆ ರಿಡಕ್ಷನ್ ರಿಯಾಕ್ಷನ್. ಸೊ ಇಲ್ಲಿ ಕಾರ್ಬನ್ ಇದೆ, ಪ್ರಾಡಕ್ಟ್ ಸೈಡಲ್ಲಿ ಆಕ್ಸಿಜನ್ ಸಿಕ್ಕಿದೆ ಅದಕ್ಕೆ. ಸೊ ಹಾಗಾಗಿ ಇದು ಯಾವ ರಿಯಾಕ್ಷನ್? ಇದು ಆಕ್ಸಿಡೇಷನ್ ರಿಯಾಕ್ಷನ್. ಸೊ ಎರಡು ಸೇರಿ ಏನು ರಿಯಾಕ್ಷನ್ ಅಂತ ಹೇಳ್ತೀವಿ ನಾವು? ರೆಡಾಕ್ಸ್ ರಿಯಾಕ್ಷನ್. ಓಕೆ, ದ ಸೇಮ್ ಇಕ್ವೇಷನಲ್ಲಿ, ಸೇಮ್ ರಿಯಾಕ್ಷನಲ್ಲಿ we can see both the reduction reaction as well as a oxidation reaction. So all together is called as a redox. So I'll repeat once again. Oxidation means addition of oxygen or loss of hydrogen. Reduction means removal of oxygen or addition of hydrogen. That is called as reduction. So ಎರಡು ರಿಯಾಕ್ಷನ್ ಒಟ್ಟಿಗೆ ಆದರೆ ಅದೇನಂತ ಕರಿತೀವಿ? ರೆಡಾಕ್ಸ್ ರಿಯಾಕ್ಷನ್. ಕ್ಲಿಯರ್? ವೆಲ್, ಸೊ ಈಗ ವೆರಿ ಸಿಂಪಲ್ ಆಗಿನೊಂದು, ಈಗ ಆಕ್ಸಿಡೇಷನ್ ರಿಡಕ್ಷನ್ ಡೆಫಿನೇಷನ್ಸ್ ಎಲ್ಲ ಓದ್ಕೊಂಡ್ವಿ. ಸೊ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನೋಡಬೇಕಲ್ವ ಅದನ್ನು. ಸೊ ಎಲ್ಲಿ ನಾವು ನಮ್ಮ ಡೈಲಿ ಲೈಫಲ್ಲಿ ಎಲ್ಲಾದರೂ ಇದನ್ನು ನೋಡ್ತೀವಾ? ನಮಗೆ ಇದು ಫೀಲ್ ಆಗುತ್ತಾ? ನಮ್ಮ ಡೈಲಿ ಸಿಚುವೇಷನಲ್ಲಿ ಇದು ನಮಗೆ ಕಾಣಿಸುತ್ತಾ? ಎಸ್, ಆಫ್ ಕೋರ್ಸ್ ನೀವು ಅದನ್ನು ಅಬ್ಸರ್ವ್ ಮಾಡಿರ್ತೀರ. ಸೊ ಎಲ್ಲಿ? in our surroundings we have a different types of metals. Okay, in this chapter we'll study three important metals which undergo a oxidation process. Okay, ಯಾವ metals ನೋಡೋಣ? The first one iron ನೋಡೋಣ, copper, so ಇನ್ನೊಂದು silver. ಓಕೆ, ಇಲ್ಲಿ ನೋಡಿ ಐರನ್ ನಿಮ್ಗೆ ಗೊತ್ತಿದೆ. ಸೊ ಏನಾಗುತ್ತೆ? ಇದು ರಸ್ಟ್ ಆಗುತ್ತೆ ಅಲ್ವಾ? ಸೊ ಐರನ್ ಏನಾಗುತ್ತೆ? ರಸ್ಟ್. ಹೌದಲ್ಲ? ಗೊತ್ತಿದೆ ನಿಮಗೆ, ಫೆರಸ್ ಆಕ್ಸೈಡ್. ಓಕೆ, ಸೊ ಐರನ್ ಹೊರಗಡೆ ಏನಾದರೂ ನೀವು ಹಾಕಿದ್ರೆ ಮಳೆ ಗಾಳಿ ನೀರಿಗೆಲ್ಲ ತಾಗಿ ಸ್ವಲ್ಪ ದಿನದೊಳಗೆ ಏನಾಗುತ್ತೆ? ಅದು ಅದ್ರ ಮೇಲ್ಗಡೆ ಬ್ರೌನ್ ಕಲರ್ ಲೇಯರ್ ಫಾರ್ಮೇಷನ್ ಆಗುತ್ತೆ, ನಂತರ ಅದು ಪುಡಿ ಪುಡಿಯಾಗಿ ಉದುರುತ್ತೆ ಅಲ್ವಾ? ಅದೇ ಥರ ಕಾಪರ್ ನೋಡಿ. ಸೊ ಅದು ಕೂಡ ಏನಾಗುತ್ತೆ? ನಾವು ತಾಮ್ರದ ಪಾತ್ರೆಗಳು ನೀವು ಅಬ್ಸರ್ವ್ ಮಾಡಿದ್ದೀರಾ, ಹಬ್ಬದಲ್ಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ಅದನ್ನು ಬೆಳಗ್ತೀವಿ, ಕ್ಲೀನ್ ಮಾಡ್ತೀವಿ. ಯಾಕೆ? ಅದ್ರ ಮೇಲೆ ಲೇಯರ್ ಫಾರ್ಮೇಷನ್ ಆಗಿದೆ, ಗ್ರೀನ್ ಕಲರ್ ಸ್ಮಾಲ್ ಸ್ಪಾಟ್ಸ್ ಬಂದಿರುತ್ತೆ ಅಲ್ವಾ? ಸೊ ಅದು ಕೂಡ ವಾತಾವರಣದಲ್ಲಿರುವಂಥ ಆಕ್ಸಿಜನ್ ಜೊತೆ, ಮಾಯಿಶ್ಚರ್ ಜೊತೆ, ವಾಟರ್ ಜೊತೆ ರಿಯಾಕ್ಷನ್ ಆಗಿ ಒಂದು ಲೇಯರ್ ಫಾರ್ಮೇಷನ್ ಮಾಡ್ಕೊಂಡಿರುತ್ತೆ. ಓಕೆ, ಅದೇ ರೀತಿ ಸಿಲ್ವರ್ ನಾವು ಹಾಕ್ತೀವಲ್ಲ ಬೆಳ್ಳಿ ಐಟಮ್ಸ್ಗಳನ್ನು, ಅಥವಾ ಪೂಜೆಗೆ ಬಳಸ್ತೀವಿ ಬೆಳ್ಳಿನ. ಅದೇ ಥರ ಬೆಳ್ಳಿ ತಟ್ಟೆ, ಬೆಳ್ಳಿ ಪಾತ್ರೆ ಅಲ್ವಾ? ನಾವು ಹಾಕೋ ಉಂಗುರ ಇರ್ಬೋದು, ಅಥವಾ ಕೆಲವು ಸಲ ಬ್ಯಾಂಗಲ್ಸ್ ಇರ್ಬೋದು, ಕೆಲವು ಸಲ ಚೈನ್ ಇರ್ಬೋದು, ಅಥವಾ ಕಾಲಿಗೆ ಹಾಕೋ ಆ್ಯಂಕ್ಲೆಟ್ಸ್ ಇರ್ಬೋದು. ಸೊ ಇವೆಲ್ಲವೂ ಏನಾಗುತ್ತೆ? ಫಸ್ಟ್ ಅಂಗಡಿಯಲ್ಲಿ ನಾವು ಪರ್ಚೇಸ್ ಮಾಡಿದಾಗ ತುಂಬ ಚೆನ್ನಾಗಿ ಹೊಳಿತಾ ಇರುತ್ತೆ. ಬಟ್ ಡೇ ಬೈ ಡೇ ಏನಾಗುತ್ತೆ? ನಮ್ಮ ದೇಹದಲ್ಲಿರುವಂತಹ ಸ್ವೆಟ್ ಇರ್ಬೋದು, ಮಾಯಿಶ್ಚರ್ ಇರ್ಬೋದು, ಅಥವಾ ವಾತಾವರಣದಲ್ಲಿರುವಂತಹ ಏರ್ ಪಾರ್ಟಿಕಲ್ಸ್ ಇರ್ಬೋದು, ಹಾಗೆ ನೀರು. ಸೊ ಅಂದರೆ ಇದಕ್ಕೆ ತಾಗಿ ಸೊ ಸ್ಲೋಲಿ ತನ್ನ ಶೈನಿಂಗ್ನ ಏನು ಮಾಡ್ತಾ ಬರುತ್ತೆ? ಅದು ಕಳ್ಕೊತಾ ಬರುತ್ತೆ ಅಲ್ವಾ? ಸೊ ಅಂದರೆ ಇಲ್ಲಿ ಏನಾಗ್ತಾ ಇದೆ? ಸೊ ದಟ್ ಈಸ್ ನಥಿಂಗ್ ಬಟ್ ಆಕ್ಸಿಡೇಷನ್ ಪ್ರೋಸೆಸ್ ನಡೀತಾ ಇದೆ. ಅಂದರೆ ಎಲ್ಲ ಐರನ್ ಪಾರ್ಟಿಕಲ್ಸು, ಎಲ್ಲ ಮೆಟಲ್ ಪಾರ್ಟಿಕಲ್ಸು ಸೊ ಈ ವಾತಾವರಣದಲ್ಲಿರುವಂತಹ ಏರ್, ಮಾಯಿಶ್ಚರ್, ವಾಟರ್ ಅಥವಾ ಸಮ್ ಆಫ್ ಆ್ಯಸಿಡ್ ಪಾರ್ಟಿಕಲ್ಸ್ ಜೊತೆ ರಿಯಾಕ್ಷನ್ ಆಗಿಬಿಟ್ಟು ಏನಾಗುತ್ತೆ? ಕರೋಡ್ ಆಗುತ್ತೆ, ಸವಿಯುತ್ತೆ. ಕರೋಡ್ ಅಥವಾ ಆ ಪ್ರೋಸೆಸ್ಸಿಗೆ ಏನಂತ ಕರಿತೀವಿ ನಾವು? ಕರೋಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದು ದಿಸ್ ಇಸ್ ಅಪ್ಲಿಕೇಶನ್. ಅಂದರೆ ಇಲ್ಲಿ ಪ್ರೋಸೆಸ್ ಏನು? ಇದು ಆಕ್ಸಿಡೇಷನ್ ಪ್ರೋಸೆಸ್ಸೇ. ಅಂದರೆ ವೆನ್ ದ ಐರನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ಓಕೆ, ಇಟ್ ಅಂಡರ್ಗೋ ಎ ಪ್ರೋಸೆಸ್ ಕಾಲ್ಡ್ ಎಸ್ ಎ ಕರೋಡ್ ಆರ್ ಎ ಕರೋಷನ್. ಅದೇ ಥರ ಕಾಪರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ಇಟ್ಸ್ ಅಂಡರ್ಗೋ ಎ ಪ್ರೋಸೆಸ್ ಕಾಲ್ಡ್ ಎಸ್ ಎ ಕರೋಷನ್. ಅದೇ ಥರ ಸಿಲ್ವರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ಸೊ ಅಲ್ಲೂ ಕೂಡ ಏನಾಗ್ತಾ ಇದೆ? ಅಲ್ಲಿ ಕೊರೋಷನ್ ಆಗ್ತಾ ಇದೆ. ಅಂದರೆ ತನ್ನ ಬಣ್ಣವನ್ನು ಕಳ್ಕೊತಾ ಇದೆ ಮತ್ತು ತನ್ನ ಮೇಲ್ಗಡೆ, ಅಂದರೆ ಮೆಟಲ್ಸಿನ ಮೇಲ್ಗಡೆ ಬೇರೆ ಒಂದು ಲೇಯರ್ ಫಾರ್ಮೇಷನ್ ಆಗ್ತದೆ. ಸೊ ಆ ಪ್ರೋಸೆಸ್ನ ಏನಂತೀವಿ ನಾವು? ಕರೋಷನ್. ಓಕೆ, ಸೊ ವಾಟ್ ಈಸ್ ಅ ಕರೋಷನ್ ಅಂತ ಕೇಳಿದ್ರೆ, ವೆನ್ ಮೆಟಲ್ ಸಬ್ಸ್ಟೆನ್ಸಸ್ ರಿಯಾಕ್ಟ್ಸ್ ವಿತ್ ವಾಟರ್, ಏರ್, moisture or any chemical substances, it become a corrode. ಕರೋಡ್ ಅಂದರೆ ಸವಿಯೋದು, ರಂಧ್ರಗಳಾಗುವಂಥದ್ದು, ಅಥವಾ ಪುಡಿ ಪುಡಿ ಆಗುವಂಥದ್ದು, ಅಥವಾ ಕಲರ್ನ ಕಳ್ಕೊಳ್ಳುವಂಥದ್ದು. ಸೊ ಆ ಕ್ರಿಯೆಯನ್ನು ಏನಂತ ಕರಿತೀವಿ? ಕರೋಷನ್ ಅಂತ ಹೇಳಿ ಕರಿತೀವಿ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ವೆನ್ ಎ ಮೆಟಲ್ ಸಬ್ಸ್ಟೆನ್ಸಸ್ ರಿಯಾಕ್ಟ್ಸ್ ವಿತ್ ದ ವಾಟರ್, ಏರ್, ಮಾಯಿಶ್ಚರ್ ಆರ್ ಎನಿ ಅದರ್ ಕೆಮಿಕಲ್ ಸಬ್ಸ್ಟೆನ್ಸಸ್, ಇಟ್ ಬಿಕಮ್ ಅ ಕರೋಡ್ ಆ್ಯಂಡ್ ದ್ಯಾಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಎ ಕರೋಷನ್ ಅಂತ ಹೇಳಿ ಕರಿತೀವಿ. ಓಕೆ, ವೆಲ್, so we'll see one more application.
ಓಕೆ, ಇನ್ನೊಂದು ರೀತಿ ನಡೆಯುತ್ತೆ. ಸೊ ಅದನ್ನು ರ್ಯಾನ್ಸಿಡಿಟಿ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಎಲ್ಲಿ ನೋಡ್ತೀವಿ? ಸೊ ಇದು ಫುಡ್ ಪಾರ್ಟಿಕಲ್ಸ್ ಮೇಲ್ಗಡೆ ಆಗುತ್ತೆ. ಓಕೆ, ವೆನ್ ಫ್ಯಾಟ್ ಆ್ಯಂಡ್ ಆಯಿಲ್ ಸಬ್ಸ್ಟೆನ್ಸಸ್ ಅಂಡರ್ಗೋ ಎ ರ್ಯಾನ್ಸಿಡ್. ರ್ಯಾನ್ಸಿಡ್ ಅಂದ್ರೇನು? ತಮ್ಮ ಟೇಸ್ಟ್ ಮತ್ತು ತಮ್ಮ ಸ್ಮೆಲ್ಲನ್ನು ಕಳ್ಕೊಳ್ಳುತ್ತೆ. ವೆನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ಅ ಮಾಯ್ಶ್ಚರ್, ವೆನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್, ಅಂದರೆ ಔಟ್ಸೈಡಲ್ಲಿರುವಂತಹ ಏರ್ ಮಾಯ್ಶ್ಚರ್ ಜೊತೆ ರಿಯಾಕ್ಷನ್ ಆದಾಗ ಸೊ ಅಲ್ಲೇನಾಗುತ್ತೆ? ಸೊ ಇಟ್ ಚೇಂಜಸ್ ಇಟ್ಸ್ ಟೇಸ್ಟ್, ಇಟ್ ಚೇಂಜಸ್ ಇಟ್ಸ್ ಸ್ಮೆಲ್, ಆ್ಯಂಡ್ ದ್ಯಾಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆ್ಯಸ್ ಎ ರ್ಯಾನ್ಸಿಡಿಟಿ. ಅಂದರೆ ಬ್ಯಾಡ್ ಸ್ಮೆಲ್ ಬರುತ್ತೆ, ಫೌಲ್ ಸ್ಮೆಲ್ ಬರುತ್ತೆ ಫುಡ್ ಪಾರ್ಟಿಕಲ್ಸ್ ಅಲ್ವಾ. ಸೊ ದ್ಯಾಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಎ ರ್ಯಾನ್ಸಿಡಿಟಿ. ಸೊ ಇಲ್ಲೂ ಕೂಡ ಏನಾಯ್ತದು? ಆಕ್ಸಿಡೇಷನ್ ಆಗಿರುವಂಥದ್ದಲ್ವಾ. ಸೊ ವೆನ್ ದ ಫುಡ್ ಪಾರ್ಟಿಕಲ್ಸ್, ಎಸ್ಪೆಷಲಿ ದ ಫ್ಯಾಟ್ ಆ್ಯಂಡ್ ಆಯಿಲ್ ಪಾರ್ಟಿಕಲ್ಸ್ ರಿಯಾಕ್ಟ್ಸ್ ವಿತ್ ದ ಏರ್ ಆರ್ ಅ ಮಾಯ್ಶ್ಚರ್, ಇಟ್ ಚೇಂಜಸ್ ಇಟ್ಸ್ ಟೇಸ್ಟ್ ಆ್ಯಂಡ್ ಅ ಸ್ಮೆಲ್ ಆ್ಯಂಡ್ ಇಟ್ ಬಿಕಮ್ ಅ ವೆರಿ ಫೌಲ್. ಹೌದಲ್ವಾ? ಆ್ಯಂಡ್ ದ್ಯಾಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಎ ರ್ಯಾನ್ಸಿಡಿಟಿ. ಓಕೆ, ಸೊ ಹಾಗಾದರೆ ಫ್ಯಾಟ್ ಮತ್ತು ಆಯಿಲ್ ಸಬ್ಸ್ಟೆನ್ಸ್ ಇರ್ತಕ್ಕಂಥ ಫುಡ್ ಐಟಮ್ಸ್, ಫಾರ್ ಎಕ್ಸಾಂಪಲ್ಗೆ ಚಿಪ್ಸ್ ಅಂದ್ಕೊಳ್ಳೋಣ. ಸೊ ಇವುಗಳು ಜಾಸ್ತಿ ದಿನಗಳ ಕಾಲ ಅವುಗಳನ್ನ ಇಡಬೇಕಲ್ಲ, ಇಲ್ಲಾಂದರೆ ಏನಾಗುತ್ತದು? ಈ ಥರ ರ್ಯಾನ್ಸಿಡಿಟಿ ಬರುತ್ತೆ, ಬ್ಯಾಡ್ ಸ್ಮೆಲ್ ಬರುತ್ತೆ, ಯಾರು ಪರ್ಚೇಸ್ ಮಾಡಲ್ಲ, ಯಾರು ತೊಗೊಳ್ಳಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಡೇಂಜರಸ್ ಟು ಅವರ್ ಹೆಲ್ತ್ ಅಲ್ವಾ. ಸೊ ಅವಾಗ ಏನು ಮಾಡ್ತೀವಿ ಹಾಗಾದರೆ ಅಂತಂದರೆ, ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಸೊ ದೋಸ್ ಏನು ಫುಡ್ ಐಟಮ್ಸ್ ಇದೆಯಲ್ಲ ಅದನ್ನು ಫ್ಲಶ್ ಮಾಡಿರ್ತೀವಿ. ಯಾವುದ್ರ ಜೊತೆ? ನೈಟ್ರೋಜನ್ ಗ್ಯಾಸ್. ದೋಸ್ ಚಿಪ್ಸ್ ಪ್ಯಾಕೆಟ್ಸ್ನೆಲ್ಲ ಏನು ಮಾಡಿರ್ತಾರೆ? ಸೊ ಫಸ್ಟು ನೈಟ್ರೋಜನ್ ಗ್ಯಾಸಲ್ಲಿ ಅದನ್ನು ಫ್ಲಶ್ ಮಾಡಿರೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ? ಅವು ಸ್ವಲ್ಪ ಲಾಂಗ್ ಲೈಫ್ ಆಗಿರುತ್ತೆ. ಅಂದರೆ ಅಷ್ಟು ಬೇಗ ಏನಾಗೋದಿಲ್ಲ, ಆಕ್ಸಿಜನ್ ಜೊತೆ ಅಥವಾ ಮಾಯ್ಶ್ಚರ್ ಜೊತೆ ರಿಯಾಕ್ಷನ್ ಆಗೋದಿಲ್ಲ. ಆ ರಿಯಾಕ್ಷನ್ನ ತಡೆಗಟ್ಟೋದಕ್ಕೆ ಅಥವಾ ಆ ಒಂದು ರ್ಯಾನ್ಸಿಡಿಟಿಯನ್ನು ಅವಾಯ್ಡ್ ಮಾಡೋದಕ್ಕೆ ನಾವಿಲ್ಲಿ ಏನನ್ನು ಯೂಸ್ ಮಾಡ್ತೀವಿ? ನೈಟ್ರೋಜನ್ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಇದನ್ನು ನಾವು ಆ್ಯಂಟಿ ಆಕ್ಸಿಡ್ಯಾಂಟ್ಸ್ಗಳು ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಅದನ್ನು? ಆ್ಯಂಟಿ ಆಕ್ಸಿಡ್ಯಾಂಟ್ಸ್. ಅಂದರೆ ಆಕ್ಸಿಡೇಷನ್ ಆಯಿತು ಅಂದರೆ ಫುಡ್ ಹಾಳಾಗುತ್ತೆ. ಫುಡ್ ಹಾಳಾಗದೇ ಇರುವಾಗೆ ಆ್ಯಂಟಿ ಅಂದರೆ ಆ್ಯಂಟಿಡೋಸ್ ಕೊಡ್ತೀವಲ್ವ. ಸೊ ಅದರ ನೆಗೆಟಿವ್ ಆಗಿ, ಅದರ ವಿರುದ್ಧವಾಗಿ ನಾವು ಏನು ಮಾಡ್ತೀವಿ? ಬೇರೆ ಯಾವುದೋ ವಸ್ತುವನ್ನು ಬಳಸಿ ಆ ಫುಡ್ಡನ್ನು ಸ್ಟೋರೇಜ್ ಮಾಡ್ತೀವಿ. ಸೊ ಅದನ್ನು ಏನಂತ ಕರೀತಾರೆ? ಆ್ಯಂಟಿ ಆಕ್ಸಿಡ್ಯಾಂಟ್ಸ್. ಸೊ ಇಲ್ಲಿ ಯಾವುದನ್ನು ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ? ನೈಟ್ರೋಜನ್ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ? ಚಿಪ್ಸ್ಗಳನ್ನು. ಬಿಕಾಸ್ ಅದು ಇಟ್ ಈಸ್ ಮೇಡ್ ಅಪ್ ಆಫ್ ಆಯಿಲ್ ಕಂಟೆಂಟ್ ಅಲ್ವಾ. ಸೊ ಹಾಗಾಗಿ ಅದನ್ನು ಸ್ಟೋರ್ ಮಾಡೋದಕ್ಕೆ, ಜಾಸ್ತಿ ದಿನಗಳ ಕಾಲ ಶೆಲ್ಫ್ ಲೈಫನ್ನು ಇಂಪ್ರೂವ್ ಮಾಡೋದಕ್ಕೆ ಸೊ ಯಾವುದನ್ನು ಬಳಸ್ತೀವಿ? ಇಲ್ಲಿ ನೈಟ್ರೋಜನ್ ಗ್ಯಾಸನ್ನು ಬಳಸ್ತೀವಿ. ಅದೇ ಥರ ನಿಮ್ಗೆ ಗೊತ್ತಿರಬೇಕು, ಮನೇಲಿ ನಾವು ಈ ರೀತಿಯಾದಂಥ ವಸ್ತುಗಳನ್ನು ಸ್ಟೋರ್ ಮಾಡೋದಕ್ಕೆ ಏನೇನು ಮಾಡ್ತೀವಿ? ಮೇ ಬಿ ವಿ ಆರ್ ಕೀಪಿಂಗ್ ದೋಸ್ ಐಟಮ್ಸ್ ಇನ್ ಎ ರೆಫ್ರಿಜರೇಟರ್, ಆರ್ ವಿ ಆರ್ ಕೀಪಿಂಗ್ ದೋಸ್ ಐಟಮ್ ಇನ್ ಅ ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಇಟ್ಟಿರ್ತೀವಿ, ಅಥವಾ ವಿ ಆರ್ ಕೀಪಿಂಗ್ those items in a like moisture proof ಪ್ಲೇಸಸ್ಸಲ್ಲಿ ಇಟ್ಟಿರ್ತೀವಲ್ವ. ಅಂದರೆ ಎಲ್ಲೂ ಕೂಡ ಮಾಯ್ಶ್ಚರ್ ಇರಬಾರ್ದು ಅಂಥ ಜಾಗದಲ್ಲಿ ಇಟ್ಟಿರ್ತೀವಿ, ಅಥವಾ ಏರ್ ಟೈಟ್ ಆಗಿರೋವಂಥ ಬಾಕ್ಸ್ ಒಳಗೆ ಇಟ್ಟಿರ್ತೀವಿ, ಅಥವಾ ರೆಫ್ರಿಜರೇಟರ್. ಸೊ ಆವಾಗ ಸ್ವಲ್ಪ ದಿನಗಳ ಕಾಲ ಅವುಗಳ ಶೆಲ್ಫ್ ಲೈಫನ್ನು ಏನು ಮಾಡ್ಬೋದು? ನಾವು ಇಂಪ್ರೂವ್ ಮಾಡ್ಬೋದು. ಓಕೆ, ಇದು ನಾವು ಸಾಮಾನ್ಯವಾಗಿ ಅನುಸರಿಸುವಂಥ ಕೆಲವೊಂದು ಸ್ಟೆಪ್ಸ್. ಹಾಗೆ ನೀವು ಕೊರೋಷನಲ್ಲಿ ನೋಡಿರ್ತೀರ, ಲೈಕ್ ಈ ಮೆಟಲ್ ಐಟಮ್ಸ್ಗಳೇನಾದರೂ ಹಾಳಾಗ್ತಾ ಇದೆ ಅಂದಾಗ ನೀವು ಅಬ್ಸರ್ವ್ ಮಾಡಿ, ಫಾರ್ ಎಕ್ಸಾಂಪಲ್ ಕಬ್ಬಿಣದಿಂದ ಮಾಡಿರುವಂಥ ನಮ್ಮ ವೆಹಿಕಲ್ ಬಾಡೀಸ್ಗಳಿರ್ಬೋದು, ರೈಲ್ವೆ ಟ್ರ್ಯಾಕ್ಸ್ಗಳಿರ್ಬೋದು, ಅದೇ ರೀತಿ ಬೇರೆ ಬೇರೆ ಲೈಕ್ ಬ್ರಿಡ್ಜಸ್ ಇರ್ಬೋದು, ಅಥವಾ ಯಾವುದೇ ಪಾರ್ಟಿಕಲ್ಸ್ಗಳನ್ನ ನೋಡಿ, ಈ ರೀತಿಯಾದಂತಹ ಹೆವಿ ಪಾರ್ಟಿಕಲ್ಸ್ ಶಿಪ್ಸ್ ಎಲ್ಲ ಆಗಿರುತ್ತೆ. ಸೊ ಏನಾಗುತ್ತೆ ಅಂದರೆ ಸ್ಲೋಲಿ ಈ ರೀತಿಯಾದಂತಹ ಮಳೆ, ನೀರು, ಗಾಳಿಗೆ ಸಿಕ್ಕಿ ಅವುಗಳು ತಮ್ಮ ಶೆಲ್ಫ್ ಲೈಫನ್ನು ಏನು ಮಾಡ್ಕೊಳ್ತಾ ಬರುತ್ತೆ? ಕಳ್ಕೊತಾ ಬರುತ್ತೆ. ಸೊ ಅಂದರೆ ಇವತ್ತು ಅತಿ ಹೆಚ್ಚು ಪ್ರಮಾಣದ ದುಡ್ಡು ನಾವು ಅದನ್ನು ರಿಪೇರಿ ಮಾಡೋಕ್ಕಂತಲೇ ನಾವೇನು ಮಾಡ್ತಾಯಿದ್ದೀವಿ? ಇನ್ವೆಸ್ಟ್ ಮಾಡ್ತಾಯಿದ್ವಿ. ಬಟ್ ದರ್ ಈಸ್ ನೋ ಅದರ್ ವೇ. ಇಲ್ಲ, ಏನೂ ಮಾಡೋಂಗಿಲ್ಲ, ನಾವು ಅದನ್ನು ಪ್ರಿಪೇರ್ ಮಾಡಲೇಬೇಕು. ಸೊ ಈಗ ಒಂದು ರೈಲ್ವೆ ಟ್ರ್ಯಾಕ್ ಅಂದರೆ ನಾವು ಅದನ್ನು ಐರನ್ ಪಾರ್ಟಿಕಲ್ಸಿಂದ ಮಾಡಲೇಬೇಕು ಅಲ್ವಾ, ತುಕ್ಕಿಡಿಯುತ್ತಂತ ಬಿಡೋಕ್ಕಾಗತ್ತಾ? ಸೊ ಬಟ್ ಅದಕ್ಕೆ ಏನಾಗ್ತದೆ ಅಂದರೆ ಈ ರೀತಿಯಾದಂಥ ವಾತಾವರಣಕ್ಕೆ ಸಿಕ್ಕು ಅವೇನಾಗ್ತಾ ಇದೆ? ರಸ್ಟ್ ಆಗ್ತಾ ಇದೆ, ಸೊ ಕರೋಡ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ವಾತಾವರಣಕ್ಕೆ ಸಿಕ್ಕು ಈ ಪಾರ್ಟಿಕಲ್ಸ್ ಎಲ್ಲ ಏನಾಗ್ತಿದೆ? ಇವತ್ತು ಹಾಳಾಗ್ತಾ ಇದೆ. ಸೊ ಮೇ ಬಿ ಅದನ್ನು ಬಳಸ್ಕೊಳ್ಳೋಕ್ಕೆ, ಉಳಿಸ್ಕೊಳ್ಳೋದಕ್ಕೆ, ಹೆಚ್ಚು ದಿನ ಉಳಿಸ್ಕೊಳ್ಳೋಕ್ಕೆ ಪೇಂಟ್ ಮಾಡ್ಬೋದು, ಗ್ಯಾಲ್ವನೈಸೇಷನ್ ಮಾಡ್ತೀವಿ, ಅನೋಡೈಸಿಂಗ್ ಪ್ರೋಸೆಸ್ ಮಾಡ್ತೀವಿ, ಎಲಾಯ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಅವೆಲ್ಲ ನಾವು ಪ್ರಿಕಾಷನರಿ ಪ್ರಿವೆನ್ಷನರಿ ಸ್ಟೆಪ್ಸ್ ತೊಗೊತಾ ಇದ್ವಿ. ತೊಗೊಂಡ್ರೂ ಕೂಡ ಏನಾಗ್ತಾ ಇದೆ? ಇವು ವಾತಾವರಣದಲ್ಲಿರ್ತಕ್ಕಂತಹ ಎಲ್ಲ ಸಬ್ಸ್ಟೆನ್ಸ್ಗಳಿಗೆ ಸಿಕ್ಕು ಅವುಗಳು ತಮ್ಮ
ಆ ಒಂದು ಏನು ಸ್ಟ್ರೆಂತನ್ನು ತಮ್ಮ ಸ್ಟ್ರಾಂಗ್ನೆಸ್ನ ಏನು ಮಾಡ್ತಾ ಇದೆ, ಕಳ್ಕೊತಾ ಇದೆ. ಓಕೆ, ಇದೆಲ್ಲ ಯಾಕೆ ಆಗ್ತಾ ಇದೆ? ಇಟ್ ಈಸ್ ಬಿಕಾಸ್ ಆಫ್ ಆಕ್ಸಿಡೇಷನ್. ಸರಿನಾ? ಓಕೆ, ಇದು ಎರಡು ಇಂಪಾರ್ಟೆಂಟ್ ಆದಂಥ ಪ್ರೋಸೆಸ್. ಒಂದು ಕರೋಷನ್, ಇನ್ನೊಂದು ರಾನ್ಸಿಡಿಟಿ. ಸೊ ಕರೋಷನ್ ಯಾವುದರಲ್ಲಿ ನೋಡ್ತೀವಿ ನಾವು? ಕರೋಷನ್ ಮೆಟಲ್ ಸಬ್ಸ್ಟೆನ್ಸ್ಗಳು ಆ ರೀತಿಯಾಗಿ ಹಾಳಾಗುವಂಥದ್ದನ್ನು ಕರೋಷನ್ ಅಂತೀವಿ. ಫುಡ್ ಸಬ್ಸ್ಟೆನ್ಸ್ಗಳು ಹಾಳಾಗುವಂಥದ್ದನ್ನು ಏನಂತ ಕರಿತೀವಿ ನಾವು? ರಾನ್ಸಿಡಿಟಿ ಅಂತೀವಿ. ಸೊ ಈ ಫುಡ್ಡನ್ನು ಸ್ವಲ್ಪ ದಿನಗಳ ಕಾಲ, ಸ್ವಲ್ಪ ಜಾಸ್ತಿ ದಿನಗಳ ಕಾಲ ಉಳಿಸ್ಕೋಬೇಕು ಅಂದರೆ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ಗಳನ್ನು ಬಳಸ್ತೀವಿ. ಸೊ ಯಾವುದು ಒಂದು ಎಕ್ಸಾಂಪಲ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು ನೈಟ್ರೋಜನ್ ಗ್ಯಾಸ್. ಓಕೆ, ವೆಲ್, ಸೊ ಇದಿಷ್ಟು ನಿಮಗೆ ಈ ಫಸ್ಟ್ ಚಾಪ್ಟ್ರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ಸ್. ಸೊ ನಾನು ಒಂದ್ಸಲ ಫಸ್ಟ್ ದ ಹೋಲ್ 3 ಸೆಷನ್ನಿನ ಏನೇನು ಹೇಳಿದ್ದೆ ಅನ್ನೋದನ್ನು ಬ್ರೀಫಾಗಿ ಹೇಳ್ತೀನಿ. ಸೊ ಫಸ್ಟ್ ವಿ ಲರ್ನ್ಡ್ ದ ಕೆಮಿಕಲ್ ರಿಯಾಕ್ಷನ್ and we have learned the chemical equation and how to balance the chemical equation and what is the importance to balance the chemical equation, the law of conservation of masses and characteristics of a chemical reaction, types of a chemical reaction, in that chemical combination, decomposition, displacement, double displacement, and also we discuss the meaning of exothermic reaction and also the meaning of precipitation reaction. In today's class we discuss the meaning of oxidation, meaning of reduction, meaning of redox reaction, and also studied the application of oxidation in our life, that is corrosion and rancidity, and how to prevent the rancidity also we discussed in this class. Okay, so idistu ee ಒಂದು ಫಸ್ಟ್ ಚಾಪ್ಟರ್ ಅಲ್ಲಿ ನೀವು ಅರ್ಥ ಮಾಡಿಕೊಂಡು ಓದಬೇಕಾಗಿರುವಂಥದ್ದು. ವೆಲ್, ಸೊ ಈಗ ನಾನು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ರೆಡಿ ಒಂದು ಕ್ವೆಶನ್ ಇದೆ, ಇಟ್ ಇಸ್ ಬ್ಯಾಲೆನ್ಸ್ ದ ಕೆಮಿಕಲ್ ಇಕ್ವೇಷನ್. ಸೊ ಇದನ್ನು ಆಲ್ರೆಡಿ ನಾನು ಫಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ PDF ಮೂಲಕ ಹಾಕಿರ್ತೀನಿ. ಬಟ್ ಸ್ಟಿಲ್ ಆ ಬ್ಯಾಲೆನ್ಸಿಂಗ್ ಏನು 4 ಪ್ರಾಬ್ಲಮ್ ಇದೆ ಅದನ್ನು ಒಂದು ಸಲ ನಾನು ಬೋರ್ಡ್ ವರ್ಕ್ ಮಾಡಿ ತೋರಿಸ್ತೀನಿ. ಸಪೋಸ್ ಎಲ್ಲಾದರೂ ಸ್ಮಾಲ್ ಮಿಸ್ಟೇಕ್, ಸ್ಮಾಲ್ ಕ್ಲಾರಿಟಿ ನಿಮಗಿನ್ನೂ ಆಗಿಲ್ಲ ಅಂತಂದರೆ, ಸೊ ಈಗ ಮಾಡುವಂತಹ ಈ ಪ್ರಾಬ್ಲಮ್ ಸೊಲ್ಯೂಷನನ್ನು ನೋಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಕ್ಲಿಯರ್ ಆಗಿ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಕ್ಲಿಯರ್ ಇಮೇಜ್ ಅಥವಾ ಕ್ಲಿಯರ್ ಪಿಕ್ಚರ್ ನಿಮಗೆ ಅದು ಮೈಂಡಲ್ಲಿ ಸೆಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಕೊನೆಯ ಈ ಫಸ್ಟ್ ಪಾಠದ ಕೊನೆಯ ಸೆಷನ್ನಲ್ಲಿ ಆ 4 ಪ್ರಾಬ್ಲಮ್ಗಳನ್ನು ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು ಬ್ಯಾಲೆನ್ಸಿಂಗ್ ಇಕ್ವೇಷನ್. So question is HNO3 plus CaOH twice give rise to CaNO3 twice plus H2O. ಓಕೆ, ಇದು ಕ್ವೆಶನ್. ಸೊ ನಾವೀಗ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಸೊ ನೋಡಿ, ಸ್ಟೆಪ್ ಬೈ ಸ್ಟೆಪ್. ಸೊ ಫಸ್ಟ್ ನಾನು ನಿಮ್ಗೆ ಹೇಳಿದ್ದೆ, ಸೊ ಇಕ್ವೇಷನ್ ಕೊಟ್ಟಿದ್ದಾರೆ. ಆ್ಯರೋ ಮಾರ್ಕಿನ ಲೆಫ್ಟ್ ಸೈಡಲ್ಲಿರೋದು ರಿಯಾಕ್ಟೆಂಟ್ಸ್, ಆ್ಯರೋ ಮಾರ್ಕಿನ ರೈಟ್ ಸೈಡಲ್ಲಿರೋದು ಪ್ರಾಡಕ್ಟ್ಸ್. ಸೊ ನಾವೀಗ ಫಸ್ಟ್ ಆ್ಯಟಮ್ಗಳು ಯಾವುದ್ಯಾವುದಿದೆ, ಸೊ ಎಷ್ಟಿದ್ದಾವೆ ಅನ್ನೋದನ್ನು ಬರ್ಕೊಳ್ಳೋಣ. ಸೊ ಈಗ ಫಸ್ಟ್ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಹಾಗೆ ಇನ್ನೊಂದು ಕ್ಯಾಲ್ಶಿಯಂ. ದ ಸೇಮ್ ಪ್ರಾಡಕ್ಟ್ ಸೈಡಲ್ಲೂ ಇರುತ್ತೆ. ಸೊ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕ್ಯಾಲ್ಶಿಯಂ. ಓಕೆ, ಸೊ ಫಸ್ಟ್ ನೋಡೋಣ ಹೈಡ್ರೋಜನ್ ಎಷ್ಟಿದೆ. ಸೊ ಇಲ್ಲಿ 1 ಇದೆ. ಸೊ ಇಲ್ಲಿ ಎಷ್ಟಿದೆ, ಬ್ರ್ಯಾಕೆಟಿಂದ ಹೊರಗಡೆ 2 ಬರೆದಿದ್ದೀವಿ. ಸೊ ದಿಸ್ 2 ಈಸ್ ಅಪ್ಲಿಕೇಬಲ್ ಟು ಹೈಡ್ರೋಜನ್ಗೂ ಅಷ್ಟೇ, ಆಕ್ಸಿಜನ್ಗೂ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಇಲ್ಲಿ 2 ಹೈಡ್ರೋಜನ್ ಪ್ಲಸ್ ಇಲ್ಲಿ 1 ಹೈಡ್ರೋಜನ್ ಎಷ್ಟಾಯ್ತು, ಇಲ್ಲಿ 3 ಹೈಡ್ರೋಜನ್ ಆಯಿತು. ಸೊ ನೈಟ್ರೋಜನ್ ಓನ್ಲಿ 1, ಆಕ್ಸಿಜನ್ 3, ಇಲ್ಲಿ ಎಷ್ಟಿದೆ 2 ಅಲ್ವಾ, ಎಷ್ಟಾಯ್ತು ಅಲ್ಲಿಗೆ 5, ಹಾಗೆ ಕ್ಯಾಲ್ಶಿಯಂ 1. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡೋಣ. ಸೊ ಹೈಡ್ರೋಜನ್ ಈಸ್ 2, nitrogen is 2, oxygen 3 into 2. ಓಕೆ, ಬಿಕಾಸ್ ಇದು ಬ್ರ್ಯಾಕೆಟ್ ಇದೆ ಅಲ್ಲ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. 3 2 6 ಇದೆ. ಸೊ 6 ಪ್ಲಸ್ 1 ಎಷ್ಟು, 7 ಆಯಿತು. ದೆನ್ ಕ್ಯಾಲ್ಶಿಯಂ 1. ಕ್ಲಿಯರ್, ಕ್ಯಾಲ್ಶಿಯಂ 1, ನೈಟ್ರೋಜನ್ 2, ಆಕ್ಸಿಜನ್ 3 2s are 6, 6 plus 1 7, ಹೈಡ್ರೋಜನ್ 2. ಓಕೆ, ಸೊ ಈಗ ಇದು ಬ್ಯಾಲೆನ್ಸ್ ಇಲ್ಲ ಅಂತ ಗೊತ್ತಾಗ್ತದೆ ನಮಗೆ. ಸೊ ಈಗ ಬ್ಯಾಲೆನ್ಸ್ ಮಾಡೋದು ಹೇಗೆ, ನೆಕ್ಸ್ಟ್ ಸ್ಟೆಪ್ ಹೇಳಿದ್ದೆ ನಿಮಗೆ. ಯಾವ ಸೈಡಲ್ಲಿ ಜಾಸ್ತಿ ಆಟಮ್ಸ್ಗಳಿದೆ ನೋಡ್ತೀರಾ, ರೈಟ್ ಹ್ಯಾಂಡ್ ಸೈಡಲ್ಲಿ ಆಕ್ಸಿಜನ್ 7 ಇದೆ, ಈ ಕಡೆ 5 ಇದೆ. ಸೊ ಈಗ ಏನು ಮಾಡಬೇಕು, ಇದಕ್ಕೆ ತಕ್ಕ ಹಾಗೆ ಈ ಕಡೆ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ, ಸರಿ. ಸೊ ಇಲ್ಲಿ ಎಲ್ಲಿ ನಂಬರ್ಸ್ಗಳನ್ನು ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಫಸ್ಟ್ ಟ್ರೈ ಮಾಡೋಣ. ಓಕೆ, ಸೊ ವೆಲ್,
ಸಪೋಸ್ ಯಾಕಂದರೆ ಆಕ್ಸಿಜನ್ನೇ ಅಲ್ಲಿ ಜಾಸ್ತಿ ಇರೋದ್ರಿಂದ ನಾನು ಇಲ್ಲಿ ಇವಾಗ ಆಕ್ಸಿಜನ್ 2 ಬರ್ತಿದ್ದೀನಿ. ಸೊ ದಿಸ್ 2 ಈಸ್ ಅಪ್ಲಿಕೇಬಲ್ ಟು ಆಲ್ ದಿಸ್. ಹೈಡ್ರೋಜನ್ಗೂ ಅಪ್ಲಿಕೇಬಲ್ ಆಗುತ್ತೆ, ನೈಟ್ರೋಜನ್ಗೂ ಅಪ್ಲಿಕೇಬಲ್ ಆಗುತ್ತೆ, ಆಕ್ಸಿಜನ್ಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಈಗ ಫಸ್ಟ್ ಆಕ್ಸಿಜನ್ ಟ್ರೈ ಮಾಡೋಣ. 2 ಇದು 3 ಇದೆ, 3 2s are 6. ಆಲ್ರೆಡಿ ಎಷ್ಟಿತ್ತು ಇಲ್ಲಿ 2, 6 + 2 ಎಷ್ಟಾಯಿತು 8 ಆಯಿತು. ಮೊದಲು 5 ಇತ್ತು, ಈಗ ಎಷ್ಟಾಯ್ತು ಇದು 8 ಆಯಿತು. ಅರ್ಥ ಆಯ್ತಲ್ಲ? 3 2 6, ಇಲ್ಲಿ ಆಲ್ರೆಡಿ ಎಷ್ಟಿದೆ 2 ಇದೆ, 6 + 2 8. ಈಗ ಹೈಡ್ರೋಜನ್ ಮೊದಲು ಎಷ್ಟಿತ್ತು 3 ಇತ್ತು, ಈಗ ಎಷ್ಟಾಯ್ತು ಇಲ್ಲಿ ಇದು 2, ಇಲ್ಲಿ 2, ಈಗ ಎಷ್ಟಾಯ್ತು ಇದು 4. ನೈಟ್ರೋಜನ್ ಮೊದಲು 1 ಇತ್ತು, ಈಗ ಎಷ್ಟಾಯ್ತದು 2. ಕ್ಯಾಲ್ಶಿಯಂ ಅಷ್ಟೇ ಇದೆ. ಓಕೆನಾ? ನೋಡೋಣ ಇಲ್ಲಿ ಕ್ಯಾಲ್ಶಿಯಂ 1 ಇದೆ. ಓಕೆ, ಸೊ ಈಗ ಇಲ್ಲಿ ಆಕ್ಸಿಜನ್ ಏನಾಗಿದೆ 7 ಇದೆ ಅಲ್ವಾ, ಬಟ್ ಇಲ್ಲಿ ಆಕ್ಸಿಜನ್ ಎಷ್ಟಾಯಿತು 8 ಆಯಿತು. ಈಗ ಏನು ಮಾಡೋಣ? ಓಕೆ ನೋಡೋಣ, ಇಲ್ಲಿ ನಂಬರ್ 2 ಹಾಕೋಣ. ಓಕೆ, ಟ್ರಯಲ್. ಸೊ ಈಗ ಈ 2 ಇದಕ್ಕೆ ಅಪ್ಲಿಕೇಬಲ್ ಆಗುತ್ತಲ್ಲ 2, ಇಲ್ಲಿ ಎಷ್ಟಿದೆ 3 2 6, 6 2 8. ಕ್ಲಿಯರ್? ಓಕೆ, ಸೊ ಹೈಡ್ರೋಜನ್ 2 2 4, ಮೊದಲು ಎಷ್ಟಿತ್ತು ಇಲ್ಲಿ 2 ಇದೆ, ಈಗ ಎಷ್ಟಾಯಿತು 4. ನೈಟ್ರೋಜನ್ ಓಕೆ ಎಷ್ಟಿದೆ 2 ಇದೆ. ಸರಿನಾ? ಓಕೆ, ಈಗ ಒಂದ್ಸಲ ಎಲ್ಲ ನೋಡಿ. ಮೊದಲು ಇದ್ದಿದ್ದನ್ನು ರಬ್ ಮಾಡ್ತೀನಿ ನಾನು. ಓಕೆ, ಸೊ ಈಗ ಬ್ಯಾಲೆನ್ಸ್ ಆಗಿದೆ. ಆಕ್ಸಿಜನ್ 4 ಹೈಡ್ರೋಜನ್ 4, ರೈಟ್ ಹ್ಯಾಂಡ್ ಸೈಡ್ ಹೈಡ್ರೋಜನ್ 4, ನೈಟ್ರೋಜನ್ 2, ರೈಟ್ ಹ್ಯಾಂಡ್ ಸೈಡ್ ನೈಟ್ರೋಜನ್ 2, ಆಕ್ಸಿಜನ್ 8, ಆಕ್ಸಿಜನ್ 8, ಕ್ಯಾಲ್ಶಿಯಂ 1, ಕ್ಯಾಲ್ಶಿಯಂ 1. ಸೊ ಬ್ಯಾಲೆನ್ಸ್ಡ್ ಆಯ್ತಲ್ಲ? ಸೊ ಬ್ಯಾಲೆನ್ಸ್ಡ್. ಕ್ಲಿಯರ್? ಸೊ ಅಂದರೆ ನಾನಿಲ್ಲಿ ಜಸ್ಟ್ ಏನನ್ನು ಆ್ಯಡ್ ಮಾಡಿದ್ದೀನಿ. ಸೊ ಒಂದು ನಂಬರ್ ದಟ್ ಈಸ್ 2 in the left hand side and here 1 2 in a right hand side. ಓಕೆ, ಎಲ್ಲೋ ಫಿಕ್ಸೇಷನ್ ಇಲ್ಲ. ನೀವು 3 ಹಾಕಿ ಒಂದ್ಸಲ ಟ್ರೈ ಮಾಡಿ, 4 ಹಾಕಿ ಟ್ರೈ ಮಾಡಿ ನೋಡಿ. ಸೊ ಟ್ರೈ ಮಾಡಿಬಿಟ್ಟು ನಂತರ ಏನು ಮಾಡಬೇಕು, ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ? ಸೊ ಇದು ನಿಮ್ಗೆ ಹೇಗೆ, ಯಾಕಂದರೆ ನಿಮಗೆ ನೋಟ್ಸಲ್ಲಿ ಇದನ್ನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ, ಬಟ್ ಗೊತ್ತಾಗಬೇಕಲ್ವಾ ಹೇಗೆ ಮಾಡಿದ್ದಾರೆ, ಯಾಕೆ ಅಲ್ಲೇ 2 ಬರೆದಿದ್ದಾರೆ, ಸೊ ಯಾಕೆ ಬೇರೆ ಕಡೆ ಈಗ ಬೇರೆ ಇಲ್ಲಿ 2 ಬರೆದ್ರೆ ಸೊ ದರ್ ಇಸ್ ನೋ ಯೂಸ್ ಅಲ್ವಾ. ಅಲ್ಲಿ 2 ಹಾಕಿದ್ರೆ ಇಲ್ಲೇನೋ ಮತ್ತೆ ವ್ಯತ್ಯಾಸ ಆಗುತ್ತೆ, ನೈಟ್ರೋಜನ್ ಕ್ಯಾಲ್ಶಿಯಂ ಎಲ್ಲ ವ್ಯತ್ಯಾಸ ಆಗುತ್ತೆ. ಸೊ ನಮಗೆ ಎಲ್ಲಿ ಯಾವುದಕ್ಕೆ ಹಾಕಿದ್ರೆ ಅದು ಸಮ ಆಗುತ್ತೆ, ಯಾವ ನಂಬರ್ ಕಡಿಮೆ ಇದೆಯೋ ಆ ನಂಬರ್ನ ಏನು ಮಾಡಬೇಕು, ನಾವು ಈಕ್ವಲ್ ಮಾಡಬೇಕಷ್ಟೆ. ಸೊ ಹಾಗಾಗಿ ಸೊ ನಾನು ಈ ನಂಬರ್ನ ಆ್ಯಡ್ ಮಾಡಿದ್ದೀನಿ. ಓಕೆ, ವೆಲ್, ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇನ್ನೊಂದು ಲೆಕ್ಕ. The second one is NaOH plus H2SO4 give rise to Na2SO4 plus H2O. ಓಕೆ, ಈಗ ಕ್ವೆಶನ್ ಕೊಟ್ಟಿದ್ದಾರೆ. ಸೊ ನಾನೀಗ ಇಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಬರ್ಕೊತೀನಿ. ಸೋಡಿಯಂ, ಆಕ್ಸಿಜನ್, ಹೈಡ್ರೋಜನ್, ಇದು ಹೈಡ್ರೋಜನ್ ಬರೆದಾಗಿದೆ, ಸಲ್ಫರ್ ಎಕ್ಸ್ಟ್ರಾ, ಆಕ್ಸಿಜನ್ ಆಲ್ರೆಡಿ ಬರೆದಾಗಿದೆ. ದ ಸೇಮ್ ಥಿಂಗ್ ಈ ಕಡೆ ರೈಟ್ ಹ್ಯಾಂಡ್ ಸೈಡ್, ಸೋಡಿಯಂ, ಆಕ್ಸಿಜನ್, ಹೈಡ್ರೋಜನ್, ಸಲ್ಫರ್. ಯಾಕಂದರೆ ನಿಮ್ಗೆ ಗೊತ್ತಿದೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿರುತ್ತೋ ಅದೇ ರೈಟ್ ಹ್ಯಾಂಡ್ ಸೈಡಲ್ಲಿ ಇರುತ್ತೆ, ಏನೂ ವ್ಯತ್ಯಾಸ ಇರಲ್ಲ. ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೌಂಟ್ ಮಾಡೋಣ. ಎಷ್ಟಿದೆ ಸೋಡಿಯಂ? ಸೊ ಇಲ್ಲಿ ಮಾತ್ರ ಇರೋದು, ಇಲ್ಲಿಲ್ಲ. ಸೊ ಸೋಡಿಯಂ 1 ಇದೆ, ಆಕ್ಸಿಜನ್ ಇಲ್ಲಿ 1 ಇದೆ, ಪ್ಲಸ್ ಇಲ್ಲಿ 4 ಇದೆ, ಟೋಟಲ್ 5 ಆಯಿತು. ಹೈಡ್ರೋಜನ್ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಟೋಟಲ್ 3 ಆಯಿತು. ಸಲ್ಫರ್ 1 ಇದೆ. ಕ್ಲಿಯರ್? ಓಕೆ, ಸೊ ಇಲ್ಲಿ ಸೋಡಿಯಂ 2 ಇದೆ, ಮತ್ತೆಲ್ಲೂ ಇಲ್ಲ. ಸಲ್ಫರ್ ಇಲ್ಲಿ 1 ಇದೆ. ಓಕೆ, ಆಕ್ಸಿಜನ್ 4 + 1 5 ಇದೆ, ಹೈಡ್ರೋಜನ್ 2 ಇದೆ. ಓಕೆ, ಸೊ ಈಗ ನೋಡಿ, ಇದು ನೋಡಿದಾಗ ಗೊತ್ತಾಗುತ್ತೆ ಇಟ್ ಇಸ್ ಇಂಬ್ಯಾಲೆನ್ಸ್. ಸೋಡಿಯಂ ಸರಿ ಇಲ್ಲ, ಆಕ್ಸಿಜನ್ ಸರಿ ಇದೆ, ಹೈಡ್ರೋಜನ್ ಸರಿ ಇಲ್ಲ, ಸಲ್ಫರ್ ಸರಿ ಇದೆ. ಓಕೆ, ಈಗ ನಮಗೆ ಸೋಡಿಯಂ ಸರಿ ಇಲ್ಲ, ಹೈಡ್ರೋಜನ್ ಸರಿ ಇಲ್ಲ, ಈಗ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ಜಾಸ್ತಿ ಇದೆ, ಈಗ ಈ ಕಡೆ ಸೈಡ್ ಬ್ಯಾಲೆನ್ಸ್ ಮಾಡೋಣ. ಓಕೆ, ಯಾಕಂದರೆ ಇಲ್ಲಿ ಆಕ್ಸಿಜನ್ ಎಷ್ಟಿದೆ, ಇಲ್ಲಿ ಹೈಡ್ರೋಜನ್ ಇಲ್ಲಿ ಎಷ್ಟಿದೆ 3 ಇದೆ, ಇಲ್ಲಿ 2 ಇದೆ. ಸೊ ಹಾಗಾಗಿ ಏನು ಈ ಕಡೆ ಸೈಡ್ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಹೈಡ್ರೋಜನ್ನೇ ವ್ಯತ್ಯಾಸ ಇರೋದ್ರಿಂದ ನೋಡೋಣ, ಇಲ್ಲಿ ಏನಿಲ್ಲ ಅಂದರೆ ಇದು 1 ಅಲ್ವಾ. ಸೊ ಇಲ್ಲಿ 2 ಹಾಕೋಣ. ಓಕೆ, ಎಷ್ಟು ಹಾಕಿದ್ದೀನಿ, ಇಲ್ಲಿ 2 ಹಾಕಿದ್ದೀನಿ. ಸರಿನಾ? ಓಕೆ, ಈಗ ಎಷ್ಟಾಗುತ್ತೆ ಟ್ರೈ ಮಾಡೋಣ. 2 2 4, ಆಕ್ಸಿಜನ್ ಇದು 2 + 4, 4 2 ಎಷ್ಟಾಯ್ತು, ಇಲ್ಲಿ 6 ಆಯಿತು. ಸರಿನಾ? ಓಕೆ, ಸೊ ಈಗೇನು ಮಾಡಬೇಕು, ಇಲ್ಲಿ ಸ್ವಲ್ಪ ಚೇಂಜಸ್ ಆಗಬೇಕು, ಯಾಕಂದರೆ ಈಗ ಮತ್ತೆ ವ್ಯತ್ಯಾಸ ಆಗೋಯ್ತಲ್ಲ. ಸೊ ಈಗ ಇಲ್ಲಿ ಚೇಂಜ್ ಮಾಡೋಣ.
ಸೊ ಈಗ ಇಲ್ಲಿ ಸೋಡಿಯಂ 2 ಇದೆ ಅಲ್ವಾ, ಸೊ ಇಲ್ಲಿ ಹಾಕ್ಕೊಳ್ಳೋಣ 2. ಸೊ ಈಗ 2 ಆಯಿತು. ಸೊ ಈ 2 ಇದಕ್ಕೆ ಅಪ್ಲಿಕೇಬಲ್ ಅಲ್ವಾ. ಸೊ 2O + 4, 4 2 ಎಷ್ಟಾಯಿತು 6, ಸರಿನಾ. ಹೈಡ್ರೋಜನ್ ಇದು 2, ಇಲ್ಲಿ 2, 2 2 ಎಷ್ಟು 4. ನೋಡಿ ಇದು ಆಲ್ರೆಡಿ 1 1. ಓಕೆ, ಸೊ ನೋಡಿ ಇಲ್ಲಿ ಸೋಡಿಯಂ 2, ಇಲ್ಲೂ 2 ಇದೆ. ಆಕ್ಸಿಜನ್ 6, ಈ ಕಡೆ ಸೈಡು 6 ಇದೆ. ಹೈಡ್ರೋಜನ್ 4, ಈ ಕಡೆ ಸೈಡು 4 ಇದೆ. ಸಲ್ಫರ್ 1, ಈ ಕಡೆ ಸೈಡು 1 ಇದೆ. ಕ್ಲಿಯರ್? ಇಟ್ ಈಸ್ ಬ್ಯಾಲೆನ್ಸ್ಡ್. ಓಕೆ, ಬ್ಯಾಲೆನ್ಸ್ಡ್. ಕ್ಲಿಯರ್? ಓಕೆ, ಸೊ ಇನ್ನು 2 ಪ್ರಾಬ್ಲಮ್ ಇದೆ. ಸೊ ಅದರಲ್ಲಿ 1 ಪ್ರಾಬ್ಲಮ್ ಇಟ್ ಈಸ್ ಆಲ್ರೆಡಿ ಬ್ಯಾಲೆನ್ಸ್ಡ್ ಇದೆ, ಸೊ ಹಾಗಾಗಿ ಅದನ್ನೇನು ಮಾಡಬೇಕು ಅಂತಿಲ್ಲ. ಸೊ ಇನ್ನೊಂದು ಕ್ವೆಶನ್ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್, ಸೊ ಅದನ್ನೊಂದು ಮಾಡಿ ತೋರಿಸ್ತೀನಿ ನಾನು. ಸೊ BaCl2 plus H2SO4 give rise to BaSO4 plus HCl. ಓಕೆ, ಕ್ವೆಶನ್ ಕೊಟ್ಟಿದ್ದೀನಿ. ಸೊ ಓಕೆ, ಈಗ ಎಲಿಮೆಂಟ್ ಬರ್ಕೊತೀನಿ. Ba, ಕ್ಲೋರಿನ್, hydrogen, sulfur, oxygen. The same thing repeat over here. Ba, chlorine, hydrogen, sulfur, oxygen. Okay, so Ba ಎಷ್ಟಿದೆ ಇಲ್ಲಿ 1, sulfur ಎಷ್ಟಿದೆ 1, oxygen 4, hydrogen 1, chlorine 1. So ಇಲ್ಲಿ barium 1, chlorine 2, hydrogen 2, sulfur 1, oxygen 4. ಓಕೆ, ಸೊ ಎಲ್ಲಿ ವ್ಯತ್ಯಾಸ ಆಯಿತು? ಬೇರಿಯಮ್ ಸೇಮ್ ಇದೆ, ಕ್ಲೋರಿನ್ ಆ್ಯಂಡ್ ಹೈಡ್ರೋಜನಲ್ಲಿ ವ್ಯತ್ಯಾಸ ಆಗಿದೆ ಅಲ್ವಾ, ಮತ್ತು ರಿಮೈನ್ ಎಲ್ಲ ಸೇಮ್ ಇದೆ. ಸೊ ಈ ಕಡೆ ಜಾಸ್ತಿ ಇದೆ, ಈ ಕಡೆ ಕಡಿಮೆ ಇದೆ. ಸೊ ವೆರಿ ಸಿಂಪಲ್, ಇಲ್ಲಿ 2 ಬರೆಯೋಣ. ಸೊ ಹೈಡ್ರೋಜನ್ 1 ಇದ್ದಿದ್ದು 2 ಆಯಿತು, ಕ್ಲೋರಿನ್ ಕೂಡ 1 ಇದ್ದಿದ್ದು 2 ಆಯಿತು. ಮ್ಯಾಚ್ ಆಯ್ತಲ್ಲ, ಇಲ್ಲಿ ಆಲ್ರೆಡಿ 2 2 ಇದೆ. ಸೊ ಇಲ್ಲಿ 2 ಆಯ್ತು ಈಗ, ಕರೆಕ್ಟಾ? ಸೊ ಈಗ ಏನಾಯ್ತು, ಈ ಇಕ್ವೇಷನ್ ಬ್ಯಾಲೆನ್ಸ್ಡ್. ಕ್ಲಿಯರ್? ಓಕೆ, ಸೊ ಈ ರೀತಿಯಾಗಿ ನಾವು ಇಕ್ವೇಷನ್ ಏನು ಮಾಡಬೇಕು, ಬಿಕಾಸ್ ಈ ಚಾಪ್ಟ್ರಲ್ಲಿ ಇಕ್ವೇಷನನ್ನು ಬ್ಯಾಲೆನ್ಸ್ ಮಾಡುವಂಥದ್ದೇ ಒಂದು ಇಂಪಾರ್ಟೆಂಟ್ ಆದ ನಿಮಗೆ ಒಂದು ಕಾನ್ಸೆಪ್ಟ್ ಇದ್ದ ಹಾಗೆ. ಸೊ ಅದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಹೇಗೆ ಇಕ್ವೇಷನ್ನ ಬ್ಯಾಲೆನ್ಸ್ ಮಾಡ್ತಾರೆ, ಹೇಗೆ ಇಕ್ವೇಷನ್ನ ಬರೀತೀವಿ ನಾವು ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಜೊತೆಗೆ ಈ ಪ್ರತಿಯೊಂದು ಇಕ್ವೇಷನ್ನ ನಿಮಗೆ ಹೇಳೋಕೆ ಬರಬೇಕು. ಅಲ್ಲಿ ಎಕ್ಸಾಮಲ್ಲಿ ಈ ರೀತಿಯಾದಂತಹ ಸಿಂಬಲ್ ಫಾರ್ಮ್ಯಾಟೇ ಕೊಡೋಲ್ಲ, ಕೆಲವು ಸಲ ವರ್ಡ್ ಫಾರ್ಮ್ಯಾಟಲ್ಲಿ ಕೊಟ್ಟಿರ್ತಾರೆ. ವರ್ಡ್ ಫಾರ್ಮ್ಯಾಟನ್ನು ನಾವು ಸಿಂಬಲ್ ಫಾರ್ಮ್ಯಾಟಿಗೆ ಹಾಕ್ಕೊಂಡು ನಂತರ ಏನು ಮಾಡಬೇಕು, ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಚಾಪ್ಟರ್ನ ಮೇನ್ ಜಿಸ್ಟ್ ಇರೋವಂಥದ್ದೇ ಯಾವುದರಲ್ಲಿ, ಇಕ್ವೇಷನನ್ನು ಬರೆದು ಅದನ್ನು ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು. ಓಕೆ, ಸೊ ಅದಕ್ಕೋಸ್ಕರ ನಿಮಗೆ ಈ 3 ಲೆಕ್ಕವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಹೇಗೆ ನಂಬರ್ಗಳನ್ನು ನಾವು ಆ್ಯಡ್ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ, ಬಿಕಾಸ್ ನೋಟ್ಸಲ್ಲಿ ಅಷ್ಟು ಕ್ಲಿಯರಾಗಿ ನಿಮಗೆ ಹೇಳಲಿಕ್ಕಾಗಲ್ಲ, ಹಾಗಾಗಿ ನಿಮಗೆ ಇಲ್ಲಿ ಬೋರ್ಡ್ ವರ್ಕ್ ಮಾಡಿ ತೋರಿಸಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಗೆ ಈ ಒಂದು ಮೊದಲ ಚಾಪ್ಟರ್, SSLCಯ ಮೊದಲ ಚಾಪ್ಟರ್ ಕೆಮಿಕಲ್ ಇಕ್ವೇಷನ್, ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ಸ್ ಚಾಪ್ಟರ್ನ ನಾನು ನಿಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ನೋಟ್ಸನ್ನು ಕೂಡ ಕೊಟ್ಟಿರ್ತೀನಿ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಇನ್ನೂ ಯಾವುದಾದ್ರೂ ಕಾನ್ಸೆಪ್ಟ್ಸ್ಗಳು ಕ್ಲಿಯರ್ ಆಗಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ, ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದು ಚಾಪ್ಟರ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ.